ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 8/2/2025ಕ್ಕೆ KPSC ಗ್ರೂಪ್ ಬಿ ಕಡೆಯಿಂದ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಫಾರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ ಸ್ಪೆಸಿಫಿಕ್ ಪೇಪರ್ ಎಕ್ಸಾಮ್ ನಡೆಸಿದ್ದಾರೆ. ಅದ್ರದ್ದು ಆನ್ಸರ್ ಕೀ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಫೋರ್ ದ್ಯಾಟ್ ಯಾರ್ಯಾರೆಲ್ಲ ರಾಯಲ್ ಮೆಕ್ ಪೀಪಲ್ ಎಕ್ಸಾಮ್ ಬರೆದಿದ್ದೀರಾ ಆನ್ಸರ್ ಕೀ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಎಷ್ಟು ಸ್ಕೋರ್ ಆಗ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. Okay, let us start with the answer key discussion now. First question bandre, according to the Lami's theorem, the three forces must be equal. The three forces must be at 120 degree to each other. The three forces must be in equilibrium. Fourth one, if the three forces acting at a point are equilibrium, then each force is proportional to the sine of angle between other two ಅಂತ ಹೇಳಿದ್ದಾರೆ. ಇದರಲ್ಲಿ ಕರೆಕ್ಟ್ ಯಾವುದಂದರೆ ಸಿ ಫಸ್ಟ್ ಒನ್ ಬಂದು ಏನಿದೆ, ಫಸ್ಟ್ ಸ್ಟೇಟ್ಮೆಂಟ್ ರೈಟ್. ಇಫ್ ದ ತ್ರೀ ಫೋರ್ಸಸ್ ಪಾಯಿಂಟಿಂಗ್ ಎಟ್ ದ ಪಾಯಿಂಟ್ ಆರ್ ಈಕ್ವಿಲಿಬ್ರಿಯಮ್, ಫಸ್ಟ್ ಒನ್ ಈಸ್ ರಾಂಗ್. ಈಕ್ವಲ್ ಅಲ್ಲ ಅಲ್ವಾ, ಮಸ್ಟ್ ಬಿ ಈಕ್ವಲ್ ಅಲ್ಲ. ಫಸ್ಟ್ ಒನ್ ಈಸ್ ರಾಂಗ್. ಸೆಕೆಂಡ್ ಒನ್ ಈಸ್ ಆಲ್ಸೋ ರಾಂಗ್. ಥರ್ಡ್ ಸ್ಟೇಟ್ಮೆಂಟ್ ಹಾಫ್ ಇದೆ ಅಂದರೆ ಇಟ್ ಈಸ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಯಾರಿಗೆಲ್ಲ ಈ PDF ಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ DV ಕ್ರಿಯೇಷನ್ಸ್, ಜಾಯಿನ್ ಆಗಿ. ಐ ವಿಲ್ ಬಿ ಅಪ್ಲೋಡಿಂಗ್ ದಿಸ್ PDF ಇನ್ ದ ಟೆಲಿಗ್ರಾಮ್ ಚಾನಲ್. ಓಕೆ, ಆ್ಯಂಡ್ ಸೆಕೆಂಡ್ ಕ್ವೆಶನ್, ಹುಕ್ಸ್ ಲಾ ಗೊತ್ತಲ್ವ ನಮಗೆ. ಹುಕ್ಸ್ ಲಾ ಹೋಲ್ಡ್ಸ್ ಗುಡ್ ಅಪ್ ಟು ವಿಚ್ ಪಾಯಿಂಟ್? ವೆನ್ ಯು ಸಿ ದ ಡಯಾಗ್ರಾಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಹೋಲ್ಡ್ಸ್ ಗುಡ್ ಅಪ್ ಟು ಎಲಾಸ್ಟಿಕ್ ಲಿಮಿಟ್. Okay, so Hooke's law is valid only within the elastic limit of the material. Beyond this point ಏನಾಗುತ್ತೆ, material undergoes plastic deformation. Okay, and law is no longer applicable for that. Second question ಗೆ second option elastic limit is the correct answer. Third question, the relation between Young's modulus E and bulk modulus K is given by. ಸೊ ಯಾವುದು ಕರೆಕ್ಟ್ ಆನ್ಸರ್? ಇಲ್ಲಿ ಎರಡು ಇಕ್ವೇಷನ್ಸ್ ಇದೆ. ಎರಡು ಇಕ್ವೇಷನ್ ಸಾಲ್ವ್ ಮಾಡಿದರೆ ನಿಮಗೆ ಆನ್ಸರ್ ಸಿಕ್ಕುತ್ತೆ. ಕ್ಯಾನ್ ಎನಿಬಡಿ ಟೆಲ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ನೋಡೋಣ ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀರಾ. ಫೈನ್, ಈ ಕ್ವೆಶನ್ನ ನಿಮಗೆ ನೀವು ಸಾಲ್ವ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಪುಟ್ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ಫೋರ್ತ್ ಒನ್, ಇಫ್ ದೆರ್ ಈಸ್ ಅ ನೀಡ್ ಫಾರ್ ಸೆಂಟರ್ ಲೈನ್ ದೆನ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಲೀಡರ್ ಲೈನ್ ಅಲ್ವಾ. So center line is often used as leader line in technical drawings to indicate the center of a circle or circular or symmetrical feature. Okay, so leader line correct answer. ಐದನೇ ಕ್ವೆಶನ್ಗೆ ಬಂದರೆ, a section plane is parallel to VP. The top view gives, like vertical planeಗೆ section plane parallel ಆಗಿದೆ. The top view gives dash which is dash to the line ಅಂತ ಕೇಳಿದ್ದಾರೆ. So correct answer is third option. So top view gives straight line, okay, and which is perpendicular to the XY line, right? Sixth question, a regular cone first placed in such a way its axis is perpendicular to vertical plane and next this is tilted such that its base is making some acute angle with VP. The top view for previous and later one will be ಅಂತ ಕೇಳಿದ್ದಾರೆ. ಸೊ ನಾವು ಅಬ್ಸರ್ವ್ ಮಾಡಿದರೆ ಟೂ ಸಿನಾರಿಯೋಸ್ ಇದೆ ಇಲ್ಲಿ. ಫಸ್ಟ್ ಒನ್ಗೆ ದ ಪ್ರೊಜೆಕ್ಷನ್ ಆರ್ ವಾಟ್ ವಿ ಕ್ಯಾನ್ ಸೇ ದ ವೀವ್ ವಿಲ್ ಬಿ ಟ್ರಯಾಂಗಲ್. ಓಕೆ, ಸೆಕೆಂಡ್ ಒನ್ಗೆ ಇಟ್ ವಿಲ್ ಬಿ ಇರ್ರೆಗ್ಯುಲರ್ ಶೇಪ್ ಆಫ್ ಸರ್ಕಲ್ ಆ್ಯಂಡ್ ಟ್ರಯಾಂಗಲ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎಲ್ಲ ಕ್ವಶನಿಗೂ ಯಾಕೆ ಕರೆಕ್ಟ್ ಆನ್ಸರ್ ಯಾಕೆ ರಾಂಗ್ ಅಂತ ಆದಷ್ಟು ಹುಡುಕಿ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ಥರ ಸ್ಮಾಲ್ ಆದ ಕ್ವಶನ್ ಅಕ್ಕಪಕ್ಕ. ಸೊ ಜಸ್ಟ್ ಟ್ರೈ ಟು read it and understand. Seventh questionಗೆ, the number of degrees of freedom for system having same number of phases and components is ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ದ ಫಾರ್ಮುಲಾ F = C - P + 2 ಅಲ್ವಾ. ಅಂದರೆ ಡಿಗ್ರಿ ಆಫ್ ಫ್ರೀಡಮ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಬಂದು C - P + 2 ವೇರ್ C is number of components and P is number of phases. ಸೊ ಅವ್ರು ಏನು ಕೇಳಿದ್ದಾರೆ, ನಂಬರ್ ಆಫ್ ಕಂಪೋನೆಂಟ್ಸ್ ನಂಬರ್ ಆಫ್ ಫೇಸಸ್ ಈಕ್ವಲ್ ಇದೆ ಅಂತ ಕೇಳಿದ್ದಾರೆ. ಈಕ್ವಲ್ ಇದೆ ಅಂದರೆ C ಆ್ಯಂಡ್ P ಆರ್ ಈಕ್ವಲ್ ಅಂದರೆ ಕಟ್ ಆಗುತ್ತಲ್ವ, ಒಂದಕ್ಕೊಂದು ಕಟ್ ಆದರೆ ಎಷ್ಟು ಉಳಿಯುತ್ತೆ? F = 2. ಸೊ 2 ಇಸ್ ದ ಕರೆಕ್ಟ್ ಆನ್ಸರ್. ಎಂಟನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಕೊಟ್ಟು ಅದರಲ್ಲಿ ಸೆಲೆಕ್ಟ್ ದ ಕೋಡ್ ಫಾರ್ ಕರೆಕ್ಟ್ ಆನ್ಸರ್ ಫ್ರಮ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ 1 2 3 4 ಬಿಕಾಸ್ ಆಲ್ ದ first four statements are correct
ಆ್ಯಂಡ್ ಫಿಫ್ತ್ ಒನ್ ಈಸ್ ನಾಟ್ ಕರೆಕ್ಟ್. ಹಾರ್ಡ್ ಸ್ಟೀಲ್ ಆರ್ ಮಿಕ್ಸ್ಚರ್ ಆಫ್ ಫೆರೈಟ್ ಆ್ಯಂಡ್ ಆಸ್ಟಿನ್ ಅಂತ ಹೇಳಿದ್ದಾರೆ, ವಿಚ್ ಇಸ್ ರಾಂಗ್ ಸ್ಟೇಟ್ಮೆಂಟ್. 9ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಎಸ್ ಅ ಟೆಂಪ್ರೇಚರ್ ಡಿಕ್ರೀಸಸ್. ಮೆಟೀರಿಯಲ್ದು ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟೆಂಪ್ರೇಚರ್ ಡಿಕ್ರೀಸ್ ಆದರೆ ಟಫ್ನೆಸ್ ಡಿಕ್ರೀಸಸ್, ಡಕ್ಟಿಲಿಟಿ ಡಿಕ್ರೀಸಸ್, ಕ್ರೀಪ್ ರೆಸಿಸ್ಟೆನ್ಸ್ ಇನ್ಕ್ರೀಸ್. ಫೋರ್ತ್ ಒನ್, ಆಲ್ ಟಫ್ನೆಸ್, ಡಕ್ಟಿಲಿಟಿ ಆ್ಯಂಡ್ ಕ್ರೀಪ್ ರೆಸಿಸ್ಟೆನ್ಸ್ ಇನ್ಕ್ರೀಸ್. ಆ್ಯಂಡ್ ಇಲ್ಲಿ ಕೊಡಬಾರ್ದಿತ್ತು, ಎನಿವೇಸ್. ಸೊ ಕರೆಕ್ಟ್ ಆನ್ಸರ್ ಹೋಗೋ ಮುಂಚೆ ಫೋರ್ತ್ ಒನ್ ಆಬ್ವಿಯಸ್ಲಿ ರಾಂಗ್. ಆಲ್ ವಿಲ್ ನಾಟ್ ಇನ್ಕ್ರೀಸ್, ರೈಟ್? ಫೋರ್ತ್ ಒನ್ ತೆಗೆದಾಕ್ಬಿಡಿ. ಫೋರ್ತ್ ಒನ್ ಎಲ್ಲೆಲ್ಲಿದೆ ಜಸ್ಟ್ ಎಲಿಮಿನೇಟ್ ದ ಆಪ್ಷನ್ಸ್. ಸೊ ಇವಾಗ ಫಸ್ಟ್, ಸೆಕೆಂಡ್, ಫೋರ್ತ್ ಆಪ್ಷನ್ ಎಲಿಮಿನೇಟ್ ಆಯಿತು. ಉಳಿದಿರೋದು ಯಾವುದು? ಫಸ್ಟ್ ಆ್ಯಂಡ್ ಥರ್ಡ್. ಫಸ್ಟ್ ಥರ್ಡಲ್ಲಿ ಏನು ಕಾಮನ್ ಇದೆ? ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಕಾಮನ್ ಇದೆ. ಥರ್ಡ್ ಸ್ಟೇಟ್ಮೆಂಟ್ ಮಾತ್ರ ಚೆಕ್ ಮಾಡಿ, ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ. ಸೊ ಥರ್ಡ್ ಸ್ಟೇಟ್ಮೆಂಟ್ ಚೆಕ್ ಮಾಡಿದರೆ ನೀವು ಅದು ಕರೆಕ್ಟ್ ಇದ್ದರೆ ಥರ್ಡ್ ಆಪ್ಷನ್, ರಾಂಗ್ ಇದ್ದರೆ ಫಸ್ಟ್ ಆಪ್ಷನ್. ದ್ಯಾಟ್ಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ಸ್. ಓಕೆ, ಯು ನೀಡ್ ನಾಟ್ ಸಿಟ್ ಆ್ಯಂಡ್ ರೀಡ್ ಆಲ್ ದ ಸ್ಟೇಟ್ಮೆಂಟ್ಸ್ ಆ್ಯಂಡ್ ವೇಸ್ಟ್ ಯುವರ್ ಟೈಮ್ ಅಲ್ವಾ. ಸೊ ವಿ ಕ್ಯಾನ್ ಸಾಲ್ವ್ ಸ್ಮಾರ್ಟ್ಲಿ. ಥರ್ಡ್ ಒನ್, ಕ್ರೀಪ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಆದ್ದರಿಂದ ಥರ್ಡ್ ಆಪ್ಷನ್ 1, 2, 3 ಇಸ್ ಕರೆಕ್ಟ್. 10th ಒನ್, ದ ಟೆನೆನ್ಸಿ ಆಫ್ ಫೆಟಿಗ್ ಫ್ರ್ಯಾಕ್ಚರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಪ್ಲೈಡ್ ಲೋಡ್. ಯಾಕಂದರೆ ಫೆಟಿಗ್ ಫ್ರ್ಯಾಕ್ಚರ್ ಯಾವಾಗ ಆಗುತ್ತೆ? ಲೈಕ್ ಫೆಟಿಗ್ ಫ್ರ್ಯಾಕ್ಚರ್ ಇಸ್ ಡೈರೆಕ್ಟ್ಲಿ ಲೈಕ್ ರಿಲೇಟೆಡ್ ಟು ಅಪ್ಲೈಡ್ ಲೋಡ್ ಅಲ್ವಾ. ಯಾವಾಗ ನಾವು ಹೈಯರ್ ಲೋಡ್ ಹಾಕ್ತಾ ಹೋಗ್ತೀವಿ, ಅದು ಇನ್ಕ್ರೀಸ್ ಆದಂಗೆಲ್ಲ ಫೆಟಿಗ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್? ಅಪ್ಲೈಡ್ ಲೋಡ್ ಇಸ್ ದ ಕರೆಕ್ಟ್ ಆನ್ಸರ್. 11ನೇದು, ಕ್ರೀಪ್ ಲೈಫ್ ಈಸ್ ಡಿಟರ್ಮೈನ್ಡ್ ಬೈ. ಯಾವಾಗ ಇಟ್ ಈಸ್ ಡಿಟರ್ಮೈನ್ಡ್ ಬೈ ಟರ್ಷರಿ ಸ್ಟೇಜ್ ಅಲ್ವಾ. ಸೊ ಕ್ರೀಪ್ ಲೈಫ್ ಈಸ್ ಪ್ರೈಮರ್ಲಿ ಡಿಟರ್ಮೈನ್ಡ್ ಬೈ ಟರ್ಷರಿ ಸ್ಟೇಜ್ ವೇರ್ ಮೆಟೀರಿಯಲ್ ಅಂಡರ್ಗೋಸ್ ರ್ಯಾಪಿಡ್ ಡಿಫಾರ್ಮೇಷನ್ ಲೀಡಿಂಗ್ ಟು ಫೇಲ್ಯೂರ್. ಟರ್ಷರಿ ಸ್ಟೇಜಲ್ಲಿ ಆಗುತ್ತೆ. ಓಕೆ. 12ನೇದು, ಇನ್ ನ್ಯಾನೋ ಟೆಕ್ನಾಲಜಿ ಅ ಮೆಟೀರಿಯಲ್ ಡೈಮೆನ್ಷನ್ ಬಿಕಮ್. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ, ನ್ಯಾನೋ ಅಂದರೆ ಏನು? 10⁻⁻⁹ ಅಲ್ವಾ. ಸೊ ಫಸ್ಟ್, ಸೆಕೆಂಡ್, ಫೋರ್ತ್ ಅಂತೂ we can eliminate. However, third option is the correct answer. It is comparable to the wavelength of photons typically in a nanometer range. Okay, third option is correct. 13ನೇದು, the magnetostrictive materials is ಅಂತ ಕೇಳಿದ್ದಾರೆ. So all three are magnetostrictive materials. So all of the above is the correct answer. 13ನೇದಕ್ಕೆ. 14ನೇ ಕ್ವೆಶನ್ನಿಗೆ ಶೇಪ್ ಮೆಮರಿ ಅಲಾಯ್ಸ್ ಅಂತ ಕೊಟ್ಟು 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ shape memory alloys have excellent damping characteristics, they are non-magnetic and they have high fatigue strength. All the 3 statements are correct. So fourth option, all the above is answer, correct answer. 15ಕ್ಕೆ ಬಂದರೆ consider the following. Creep resistance can be improved by ಅಂತ ಕೇಳಿದ್ದಾರೆ. So how we can improve the creep resistance? We can do it by normalizing ಅಲ್ವಾ. So normalizing ಅಲ್ಲಿ we can improve the creep resistance, but we cannot do that using cold working. So first one is correct. 16ನೇ ಕ್ವೆಶನ್ನಿಗೆ ಬಂದರೆ according to the Fick's first law of diffusion, the flux of atoms moving across a unit surface in unit time is proportional to ಅಂತ ಕೇಳಿದ್ದಾರೆ. It is proportional to concentration gradient. So second option is correct one. 17ನೇ ಕ್ವೆಶನ್ನು, 1 watt is equal to, so watt is unit of power, right? 1 watt is equal to 1 Newton meter per second. So second option is correct. ಆಮೇಲೆ 18ನೇದು, in isothermal process, second one, change in internal energy is 0. ಯಾಕಂದರೆ ಐಸೋಥರ್ಮಲ್ ಅಂದರೆ ಏನು? ಟೆಂಪ್ರೇಚರ್ ಶುಡ್ ಬಿ ಕಾನ್ಸ್ಟೆಂಟ್ ಅಲ್ವಾ. ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ ಏನಾಗುತ್ತೆ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ವಿಲ್ ಬಿ 0. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. 19ನೇದು, ದ ಎಫಿಷಿಯನ್ಸಿ ಆಫ್ ಅ ಕಾರ್ನಾಟ್ ಇಂಜಿನ್ ಡಿಪೆಂಡ್ಸ್ ಆನ್ ಅಂತ ಕೇಳಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಆಫ್ ಹೀಟ್ ಸೋರ್ಸ್ ಆ್ಯಂಡ್ ಸಿಂಕ್ ಅಲ್ವಾ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಆ್ಯಂಡ್ 20ನೇದು, 1 atmospheric pressure is equal to ಅಂತ ಕೇಳಿದ್ದಾರೆ. ಇಟ್ ಈಸ್ ಈಕ್ವಲ್ ಟು 10.33 mm of water column also. It is equal to 1.01325 bar also in terms of pressure and 760 mm of mercury also. So all the above is correct answer. ಆಮೇಲೆ 21ನೇದು, ಯೂಲರ್ಸ್ ಡೈಮೆನ್ಷನ್ಲೆಸ್ ನಂಬರ್ ರಿಲೇಟ್ಸ್ ಟು ಅಂತ ಕೇಳಿದ್ದಾರೆ. ಇಟ್ ರಿಲೇಟ್ಸ್ ಟು buoyant and viscous force. Okay, first option is correct. 22ನೇದು, ದ ಇಕ್ವೇಷನ್ಸ್ ಆಫ್ ಮೋಷನ್ ಫಾರ್ ಅ ವಿಸ್ಕಸ್ ಫ್ಲೂಯಿಡ್ ಆರ್ ನೋನ್ ಆ್ಯಸ್, ಅದಕ್ಕೆ ಏನಂತ ಕರೀತಾರೆ? ನೇವಿಯರ್ ಸ್ಟೋಕ್ಸ್ ಇಕ್ವೇಷನ್ಸ್ ಅಂತ ಕರೀತಾರೆ. ಸೊ ನೇವಿಯರ್ ಸ್ಟೋಕ್ಸ್ ಇಕ್ವೇಷನ್ಸ್ ಆರ್ ಯೂಸ್ ಟು ಡಿಸ್ಕ್ರೈಬ್ ಮೋಷನ್ ಆಫ್ ವಿಸ್ಕಸ್ ಫ್ಲೂಯಿಡ್. ಓಕೆ, ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್.
23ನೇ ಕ್ವೆಶನಿಗೆ ಬಂದರೆ ಅಡ್ವಾಂಟೇಜ್ ಆಫ್ ಗ್ಯಾಸಸ್ ಫ್ಯೂಯಲ್ ಈಸ್ ದ್ಯಾಟ್, ಏನು ಅಡ್ವಾಂಟೇಜು ಗ್ಯಾಸಸ್ ಫ್ಯೂಯಲ್ದು ಅಂತ ಕೇಳಿದರೆ, ಇಟ್ ಕ್ಯಾನ್ ಡಿಸ್ಪ್ಲೇಸ್ ಮೋರ್ ಏರ್ ಫ್ರಮ್ ದ ಇಂಜಿನ್. ಓಕೆ, ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಈಸಿಲಿ, it can mix easily with air, right? All the three are correct. So fourth one, all of the above is correct answer. 24ನೇದು, in an ideal gas there exists a relationship between which of the following variables. So ideal gas equation ನೋಡಿದ್ರೆ ನಾವು PV is equal to nRT ಅಲ್ವಾ. So it gives relationship between pressure, volume and also temperature, correct? So second option is correct answer. 25ನೇದು, ಕೆಲ್ವಿನ್ ಪ್ಲ್ಯಾಂಕ್ಸ್ ಲಾ ನೋಡಿದರೆ, ಕೆಲ್ವಿನ್ ಪ್ಲ್ಯಾಂಕ್ಸ್ ಲಾ ಡೀಲ್ಸ್ ವಿತ್ ಅಂತ ಕೇಳಿದರೆ ಥರ್ಡ್ ಆಪ್ಷನ್, ಇಟ್ ಡೀಲ್ಸ್ ವಿತ್ ಕನ್ವರ್ಷನ್ ಆಫ್ ಹೀಟ್ ಇನ್ ಟು ವರ್ಕ್, ರೈಟ್? ಏನು ಹೇಳುತ್ತೆ? ಕೆಲ್ವಿನ್ ಪ್ಲ್ಯಾಂಕ್ಸ್ ಲಾ ಸ್ಟೇಟ್ಸ್ ದ್ಯಾಟ್ ಇಟ್ ಈಸ್ ಇಂಪಾಸಿಬಲ್ ಟು ಕನ್ವರ್ಟ್ ಆಲ್ ಹೀಟ್ ಇನ್ ಟು ವರ್ಕ್ ಇನ್ ಅ ಸೈಕ್ಲಿಕ್ ಪ್ರೊಸೆಸ್ ಅಂತ ಕೇಳುತ್ತೆ. ಸೊ ಕನ್ವರ್ಷನ್ ಆಫ್ ಹೀಟ್ ಇನ್ ಟು ವರ್ಕ್ ಮಾತಾಡ್ತಾ ಇದೆ. ಓಕೆ, ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ವರ್ಕ್ ಟು ಹೀಟ್ ಅಂತ ಕೊಟ್ಟಿದ್ದಾರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್, ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 26ನೇದು, 1 ton of refrigeration is equal to 210 kilojoules per minute. Fourth option. 27ನೇದು, in sensible heating or cooling process dash remains constant. ಏನು remains constant? Sensible heating or cooling ಅಲ್ಲಿ humidity ratio will be constant ಅಲ್ವಾ. Fourth option correct. 28ನೇದು, in which of the following has maximum value of thermal conductivity? ಸೊ ಮ್ಯಾಕ್ಸಿಮಮ್ ಇರೋದು ಕಂಪೇರಿಟಿವ್ಲಿ ಗ್ಲಾಸ್, ಸ್ಟೀಲ್, ಕಾಸ್ಟ್ ಐರನ್ ಕಂಪೇರ್ ಮಾಡಿದರೆ ಥರ್ಮಲ್ ಕಂಡಕ್ಟಿವಿಟಿ ಅಲ್ಯೂಮಿನಿಯಮ್ಗಿರೋದು ಜಾಸ್ತಿ. ಓಕೆ ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇದು ಬರ್ತಾ ಇದೆ ಅಲ್ವಾ, ಅಯರ್ನ್ ಮತ್ತು ಅಲ್ಯೂಮಿನಿಯಮ್ದು ಸ್ಯಾಂಡ್ವಿಚ್ ವೆಸಲ್ಸ್, ಪಾತ್ರೆಗಳೆಲ್ಲ ಮನೆಯಲ್ಲಿ ಬರ್ತಾ ಇದೆ. ಸೊ ವಾಟ್ ದೇ ಡು, ದೇ ಮೇಕ್ ಅಯರ್ನ್ ಐ ಆಮ್ ಸೋ ಸಾರಿ, ಸ್ಟೀಲ್ ಮತ್ತು ಅಲ್ಯೂಮಿನಿಯಮ್ದು ಸ್ಯಾಂಡ್ವಿಚ್ದು ಬರ್ತಾ ಇದೆ, ಕಾಂಪೋಸಿಟ್ದು. ಏನು ಮಾಡ್ತಾರೆ, ಕೆಳಗಡೆ ಅಲ್ಯೂಮಿನಿಯಂ ಕೋಟಿಂಗ್ ಹಾಕ್ತಾರೆ, ಆಮೇಲೆ ಫಿನಿಶಿಂಗ್ ವಿಲ್ ಬಿ ಆಫ್ ಸ್ಟೀಲ್. ಯಾಕೆ ಹಂಗೆ ಮಾಡ್ತಾರೆ ಅಂತಂದರೆ ಅಲ್ಯೂಮಿನಿಯಂ ವಿಲ್ ಹ್ಯಾವ್ ಹೈ ಥರ್ಮಲ್ ಕಂಡಕ್ಟಿವಿಟಿ ಅಲ್ವಾ, ಬೇಗ ಹೀಟ್ ಇದಾಗಲಿ ಅಂತ. ಓಕೆ, 29ನೇದು, ಫಿಲ್ಮ್ ಹೀಟ್ ಟ್ರಾನ್ಸ್ಫರ್ ಕೋಎಫಿಷಿಯಂಟ್ ಈಸ್ ಡಿಫೈನ್ಡ್ ಆಸ್ ಥರ್ಮಲ್ ಕಂಡಕ್ಟಿವಿಟಿ ಡಿವೈಡೆಡ್ ಬೈ ಥಿಕ್ನೆಸ್ ಆಫ್ ಫಿಲಮ್ ಅಲ್ವಾ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 30ನೇದು, ದ ಲಾಗರಿದಮಿಕ್ ಮೀನ್ ಟೆಂಪ್ರೇಚರ್ ಡಿಫ್ರೆನ್ಸ್, LMTD ಅಂತ ನಾವೇನು ಕರಿತೀವಿ, ಫಾರ್ ಅ ಕೌಂಟರ್ ಫ್ಲೋ ಯೂನಿಟ್ ಈಸ್ ಆಲ್ವೇಸ್ ಡ್ಯಾಶ್ ದೆನ್ ದಟ್ ಆಫ್ ಫಾರ್ ಅ ಪ್ಯಾರಲಲ್ ಫ್ಲೋ ಯೂನಿಟ್ ಅಂತ ಕೇಳಿದರೆ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ಅಂದರೆ ಇಟ್ ಈಸ್ ಮೋರ್ ಅಲ್ವಾ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 31ನೇದು, ಕನ್ಸಿಡರ್ ದ ಲೈಟ್ ವರ್ಟಿಕಲ್ ಚಾರ್ಟ್ ವಿತ್ ಅ ಡಿಸ್ಕ್ ಆಫ್ ಮಾಸ್ m at a mid span and rotating with angular speed omega. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಬಂದು 4 ಸ್ಟೇಟ್ಮೆಂಟಲ್ಲಿ ಯಾವ್ಯಾವ ಕರೆಕ್ಟ್ ಅಂದರೆ A, B, C ಆರ್ ಕರೆಕ್ಟ್. ಓಕೆ, ಡಿ ಯಾಕೆ ಇನ್ಕರೆಕ್ಟ್ ಅಂತಂದರೆ ದ ಕ್ರಿಟಿಕಲ್ ಸ್ಪೀಡ್ ರೆಫರ್ಸ್ ಟು ಟ್ರಾನ್ಸ್ಫರ್ಸ್ ವೈಬ್ರೇಷನ್. ಇಲ್ಲಿ ಆ್ಯಕ್ಚುಯಲ್ ವೈಬ್ರೇಷನ್ ಅಂತ ಕೊಟ್ಟಿದ್ದಾರೆ. ವೈಲೆಂಟ್ಲಿ ಆ್ಯಕ್ಚುಯಲಿ ಅಂತ ಕೊಟ್ಟಿದ್ದಾರೆ, ವೈಬ್ರೇಟ್. ಸೊ ಇದು ರಾಂಗ್ ಸ್ಟೇಟ್ಮೆಂಟ್, ಡಿ ಈಸ್ ರಾಂಗ್. ಡಿ ಎಲಿಮಿನೇಟ್ ಮಾಡಿದರೆ ಥರ್ಡ್ ಒನ್ ಈಸ್ ಕರೆಕ್ಟ್, ಥರ್ಡ್ ಆಪ್ಷನ್. 32ನೇದು, 2 ಲಿಸ್ಟ್ ಕೊಟ್ಟಿದ್ದಾರೆ, ಮ್ಯಾಥ್ಸ್ ಕೇಳಿದ್ದಾರೆ. ಸೊ ಟೆಸ್ಟ್ ಕೊಟ್ಟು ಒಂದು CRP ಟೆಸ್ಟ್ ಕೊಟ್ಟು ಅದು ಯಾವುದಕ್ಕೆ, ಮಾಡ್ಯುಲಸ್ ರೆಸಿಸ್ಟೆನ್ಸ್ ಯಾವುದಕ್ಕೆ ಅಂತ ಕೇಳಿದ್ದಾರೆ. ಸೊ ವೆನ್ ವಿ ಮ್ಯಾಚ್ ಆಲ್ ಆಫ್ ದೆಮ್ ವಿ ಕ್ಯಾನ್ ಸೇ ದಟ್ 32ಗೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ 2, 3, 1, 4. 33ನೇದು, for standard coarse threads which of the following relationships hold true so that threads are equally strong in failure by shear and failure by tension, where h is equal to height of the nut and d is equal to nominal diameter of the bolt ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ಫಸ್ಟ್ ಆಪ್ಷನ್, h is equal to 0.4 of d. okay, height is equal to 0.4 times of diameter, nominal diameter. 34ನೇದು, which of the following are the mechanisms for the generation of accurate straight line motion ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಒನ್, ACD only. okay, so B is not the mechanism here. Next, 35ನೇದು, when interference is just avoided in an involute gear, the maximum length of path of contact and maximum length of arc of contact are respectively, where R is equal to pitch circle radius of pinion and R is equal to pitch circle radius of driver and pressure angle ಕೊಟ್ಟಿದ್ದಾರೆ.
ಓಕೆ. ಸೊ 35ಗೆ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್, ಆರ್ ಪ್ಲಸ್ ಸ್ಮಾಲ್ ಆರ್ ಪ್ಲಸ್ ಕ್ಯಾಪಿಟಲ್ ಆರ್ ಸೈನ್ ಇದು ಪ್ರೆಷರ್ ಆ್ಯಂಗಲ್ ಪ್ಲಸ್ ಆರ್ ಪ್ಲಸ್ ಬಿಗ್ ಆರ್ ಟ್ಯಾನ್ ಪ್ರೆಷರ್ ಆ್ಯಂಗಲ್. ಸೊ ಈ ಎರಡು ಬಂದು ಏನಿದೆ, ಫಸ್ಟ್ ಹಾಫ್ ಈಸ್ ವಾಟ್, ಇಟ್ ಈಸ್ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ಪಾತ್ ಆಫ್ ಕಾಂಟ್ಯಾಕ್ಟ್. ಈ ಸೆಕೆಂಡಲ್ಲಿರೋದು ಇದೇನಿದೆ, ಈ ಇಕ್ವೇಷನ್ ಬಂದು ಇಟ್ ಈಸ್ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ಆರ್ಕ್ ಆಫ್ ಕಾಂಟ್ಯಾಕ್ಟ್ ಅಲ್ವಾ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 36ನೇ ಕ್ವೆಶನಿಗೆ ಬಂದರೆ, ಇನ್ ಆ್ಯನ್ ಒಪಿಸೈಕ್ಲಿಕ್ ಗಿಯರ್ ಟ್ರೈನ್ ಆ್ಯನ್ ಆರ್ಮ್ ಕ್ಯಾರೀಸ್ 2 gears 1 and 2 having 40 and 50 teeth respectively. Arm rotates at 160 rpm counterclockwise. Okay, CCW counterclockwise about the center of gear 1 which is fixed. Determine the speed of the gear ಅಂತ ಕೇಳಿದ್ದಾರೆ. ಸೊ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸಿ ಇಲ್ಲಿ ಕೊಟ್ಟಿದೆ ಫಾರ್ಮುಲಾ ಫಾರ್ ಎಪಿಸೈಕ್ಲಿಕ್ ಗಿಯರ್ ಟ್ರೈನ್ಸ್ ಏನು, N2 is equal to N arm 1 minus T2 by T1 ಅಲ್ವಾ. ಓಕೆ, ಎನ್ ಆರ್ಮ್ ಕೊಟ್ಟಿದ್ದಾರೆ, T1 ಕೊಟ್ಟಿದ್ದಾರೆ, T2 ಕೊಟ್ಟಿದ್ದಾರೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೇನು ಸಿಗುತ್ತೆ, 128 RPM ಸಿಗುತ್ತೆ ಕ್ಲಾಕ್ ವೈಸ್. ಓಕೆ, 36ಗೆ ಫಸ್ಟ್ ಒನ್ ಕರೆಕ್ಟ್. 37ನೇದು, ಇಫ್ ದ ಪ್ರೊಪೆಲ್ಲರ್ ಆಫ್ ಅನ್ ಏರೋಪ್ಲೇನ್ ರೊಟೇಟ್ಸ್ ಕ್ಲಾಕ್ ವೈಸ್ ವೆನ್ ವ್ಯೂಡ್ ಫ್ರಮ್ ರಿಯರ್ ಆ್ಯಂಡ್ ದ ಏರೋಪ್ಲೇನ್ ಟೇಕಿಂಗ್ ಅ ರೈಟ್ ಟರ್ನ್, ಗೈರೋಸ್ಕೋಪಿಕ್ ಎಫೆಕ್ಟ್ ಕೇಳಿದ್ದಾರೆ. ಗೈರೋಸ್ಕೋಪಿಕ್ ಎಫೆಕ್ಟ್ ಏನಾಗುತ್ತೆ, ಇಟ್ ಟೆಂಡ್ ಟು ರೈಸ್ ದ ನೋಸ್ ಆ್ಯಂಡ್ ಲೋವರ್ ದ ಟೇಲ್ ಆಫ್ ದ ಏರೋಪ್ಲೇನ್. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. 38ನೇ ಕ್ವೆಶನ್, ದ ಇರೋಷನ್ shear mechanism of metal removal is used in which of the following ನಾನ್ ಟ್ರೆಡಿಷನಲ್ ಮಷೀನಿಂಗ್ ಪ್ರೊಸೆಸ್ ಅಂತ ಕೇಳಿದ್ದಾರೆ. ಸೊ ನೋಡಿದರೆ ಇಟ್ ಈಸ್ ಯೂಸ್ಡ್ ಇನ್ AJM, ದಟ್ ಈಸ್ ಅಬ್ರೇಸಿವ್ ಜೆಟ್ ಮಷೀನಿಂಗ್ ಆ್ಯಂಡ್ ಸೆಕೆಂಡ್ ಯಾವುದು ಅಂದರೆ ಅಲ್ಟ್ರಾಸೋನಿಕ್ ಮಷೀನಿಂಗ್. ಸೊ ಫಸ್ಟ್ ಆ್ಯಂಡ್ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇದಕ್ಕೆ ನೋಡಿದರೆ ಫಸ್ಟ್ ಆಪ್ಷನ್ ಓನ್ಲಿ AJM ಆ್ಯಂಡ್ USM ಆರ್ ಕರೆಕ್ಟ್. 39ನೇ ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್ ಫಾರ್ ಆಪರೇಷನ್ಸ್ ಫ್ರಮ್ ಲಿಸ್ಟ್ 1 ಆ್ಯಂಡ್ ವಿತ್ ಮೋಷನ್ ಆಫ್ ದ ಜಾಬ್. ಸೊ ಲಿಸ್ಟ್ 1 ಕೊಟ್ಟು ಸೆಕೆಂಡ್ರಲ್ಲಿ ಮೋಷನ್ ಆಫ್ ದ ಜಾಬ್ ಕೊಟ್ಟಿದ್ದಾರೆ. ಸೊ ಯಾವುದು ಕರೆಕ್ಟ್ ಅಂತ ಮ್ಯಾಚ್ ಮಾಡೋಕ್ಕೆ ಹೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, ದಟ್ ಈಸ್ 1B 2C 3D 4A. ರೈಟ್. 40ನೇ ಕ್ವೆಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಸರ್ಷನ್ನಲ್ಲಿ ಏನು ಕೊಟ್ಟಿದ್ದಾರೆ, ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡರ್ಸ್ ಆರ್ ಯೂಸ್ಡ್ ಫಾರ್ ಕ್ರ್ಯಾಂಕ್ ಶಾಫ್ಟ್ಸ್ ಆಫ್ ಕಂಪ್ರೆಸರ್ಸ್ ಆ್ಯಂಡ್ ಏರ್ಕ್ರಾಫ್ಟ್ ಇಂಜಿನ್ಸ್ ಅಂತ ಹೇಳಿದ್ದಾರೆ. ಸೆಕೆಂಡ್, ಅದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ, ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡರ್ಸ್ ಆರ್ ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಮಷೀನ್ಸ್ ವಿಚ್ ಅಡಾಪ್ಟ್ಸ್ ದ ಪ್ರಿನ್ಸಿಪಲ್ ಆಫ್ ಪ್ಲಂಜ್ ಗ್ರೈಂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಒನ್. ಬೋತ್ ಅಸರ್ಷನ್ ರೀಸನ್ ಟ್ರೂ ಇದೆ ಆ್ಯಂಡ್ ರೀಸನ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಓಕೆ. 41ನೇ ಕ್ವೆಶನ್, ದ ಮೋಸ್ಟ್ ಜನರಲಿ ಯೂಸ್ಡ್ ಬೈಂಡಿಂಗ್ ಏಜೆಂಟ್ಸ್ ಯೂಸ್ಡ್ ಇನ್ ದ ಸ್ಟ್ರೆಂಥನಿಂಗ್ ಆಫ್ ದ ಸ್ಯಾಂಡ್ ಇನ್ ದ ಮೌಲ್ಡಿಂಗ್ ಪ್ರಾಸೆಸ್ ಆರ್ ಲಿಸ್ಟೆಡ್ ಬಿಲೋ. ಸೊ ಲಿಸ್ಟ್ ಮಾಡಿದ್ದಾರೆ, ಇದರಲ್ಲಿ ಬೈಂಡಿಂಗ್ ಏಜೆಂಟ್ಸ್ ಯಾವುದು ಮೋಸ್ಟ್ ಜನರಲಿ ಯೂಸ್ಡ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ 1 and 4. ಕೆಯೋಲನೈಟ್ ಆ್ಯಂಡ್ ಫೋರ್ತ್ ಒನ್ ಬೆಂಟೋನೈಟ್ ಆರ್ ದ ಕರೆಕ್ಟ್. ಅದಕ್ಕೆ ಫಸ್ಟ್ ಒನ್ ಓನ್ಲಿ 1 and 4 ಆರ್ ಕರೆಕ್ಟ್. 42ನೇದು, ಆರ್ಗನ್ ಗ್ಯಾಸ್ ಈಸ್ ದ ಮೋಸ್ಟ್ಲಿ ಯೂಸ್ ಇನರ್ಟ್ ಗ್ಯಾಸ್ ಇನ್ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಬಿಕಾಸ್. ಓಕೆ, ಯಾಕಂತಂದರೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಒನ್ ಇಸ್ ಫಸ್ಟ್ ಒನ್, ಬಿಕಾಸ್ ಇಟ್ ರಿಕ್ವೈರ್ಸ್ ಲೋವರ್ ಆರ್ಕ್ ವೋಲ್ಟೇಜ್, ಅಲೋಸ್ ಫಾರ್ ಈಸಿಯರ್ ಆರ್ಕ್ ಸ್ಟಾರ್ಟಿಂಗ್ ಆ್ಯಂಡ್ ಪ್ರೊವೈಡ್ಸ್ ಅ ಸ್ಮೂತ್ ಆರ್ಕ್ ಆಕ್ಷನ್. ಓಕೆ, ಫಸ್ಟ್ ಆಪ್ಷನ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ದಟ್ಸ್ ವೈ ಫೋರ್ತ್ ಆಪ್ಷನ್ ಓನ್ಲಿ 1 ಈಸ್ ಕರೆಕ್ಟ್. 43ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ಕೋಲ್ಡ್ ವರ್ಕಿಂಗ್ ಪ್ರೊಸೆಸ್ ರಿಲೇಟೆಡ್ ಆಗಿ ಯಾವುದು ಟ್ರೂ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್, 1, 2 and 4 ಓನ್ಲಿ. ಓಕೆ. ಸೊ ಯಾಕೆ ಥರ್ಡ್ ರಾಂಗ್ ಅಂತಂದರೆ ಏನು ಕೊಟ್ಟಿದ್ದಾರೆ, ಡ್ಯೂರಿಂಗ್ ಕೋಲ್ಡ್ ವರ್ಕಿಂಗ್ ದ ನೋ ಆಕ್ಸೈಡ್ ಫಾರ್ಮೇಷನ್ ಆನ್ ದ ಸರ್ಫೇಸ್ ಅಂತ ಕೇಳಿದ್ದಾರೆ. ನಾಟ್ ನೆಸೆಸರಿಲಿ ಅಲ್ವಾ, ಇಟ್ ವಿಲ್ ನಾಟ್ ಪ್ರಿವೆಂಟ್ ಆಕ್ಸೈಡ್ ಫಾರ್ಮೇಷನ್. ಸೊ ಥರ್ಡ್ ಒನ್ ಈಸ್ ರಾಂಗ್ ತೆಗೆದ್ರೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 44ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಪೌಡರ್ ಮಿಕ್ಸಿಂಗ್, ಸಿಂಟರಿಂಗ್, ಕಾಂಪ್ಯಾಕ್ಟಿಂಗ್, ಫಿನಿಶಿಂಗ್ ಇದನ್ನು ಕರೆಕ್ಟ್ ಮೆಟಲರ್ಜಿಕಲ್ ಪ್ರೊಸೆಸ್ಗೆ ಕರೆಕ್ಟ್ ಆರ್ಡ್ರಲ್ಲಿ ಕೇಳಿದ್ದಾರೆ. ಸೊ ಕರೆಕ್ಟ್ ಆರ್ಡರ್ ಇಸ್ ಫಸ್ಟ್ ಒನ್, 1, 3, 2, 4. ಓಕೆ. ಸೊ ಇದರಲ್ಲಿ ನೋಡಿ, ಫಿನಿಶಿಂಗ್ ಅಂತೂ ಲಾಸ್ಟ್ ಬರಲೇಬೇಕಲ್ವಾ. ಸೊ 1 or 2 ಅಲ್ಲೇ ಆನ್ಸರ್ ಇರುತ್ತೆ, 50-50. 3, 4 ಅಂತೂ ಡೈರೆಕ್ಟ್ಲಿ ಕಟ್. ಸೊ ಇವೆರಡರಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಕರೆಕ್ಟ್. 45ನೇದು, ಮ್ಯಾಚ್ ದ ಫಾಲೋಯಿಂಗ್ ಫಾರ್ ಆಪರೇಷನ್ಸ್ ಫ್ರಮ್ G ಕೋಡ್ಸ್ ವಿತ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್, 1C 2A 3B 4D.
46ನೇ ಕ್ವೆಶನ್ನು, ದ ಕಾಮನ್ ರೋಬೋಟ್ ಕಾನ್ಫಿಗರೇಷನ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್. ಸೊ ಏನು ಫೋರ್ತ್ ಒನ್ ಕರೆಕ್ಟ್ ಆನ್ಸರ್, ಓನ್ಲಿ 1 2 3 4 ಆ್ಯಂಡ್ 5 ಬಿಕಾಸ್ ಆಲ್ 5 ಆರ್ ಕರೆಕ್ಟ್. 47ನೇದು, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಡೇಟಾ ಟು ಫೈಂಡ್ ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್ ಅಂತ ಕೇಳಿದ್ದಾರೆ. ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಆವ್ರೇಜ್ ಆಫ್ ಅಬ್ಸಲ್ಯೂಟ್ ಡಿವಿಯೇಷನ್, ಓಕೆ, ಫ್ರಮ್ ಫೋರ್ಕಾಸ್ಟೆಡ್ ಡಿವಿಯೇಷನ್ ಅಲ್ವಾ. ಸೊ ತೆಗೆದ್ರೆ ನೀವು ಡಿಫ್ರೆನ್ಸ್ ತೆಗೆದು ಆವ್ರೇಜ್ ಮಾಡಿದರೆ ಯು ವಿಲ್ ಗೆಟ್ ಆಸ್ 48.6. ಓಕೆ, ಆವ್ರೇಜ್ ಅಂದರೆ ಈ ಡಿಫ್ರೆನ್ಸ್ದು ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇದೆ ಎಷ್ಟಿದೆ 7 ಇದೆ. ಸೊ ಡಿವೈಡೆಡ್ ಬೈ 7 ವಿಲ್ ಗಿವ್ ಯು ದಿಸ್ ಒನ್. 48ನೇದು, ನ್ಯೂಮ್ಯಾಟಿಕ್ ಆ್ಯಕ್ಚುಯೇಟರ್ಸ್ ಬೇಸಿಕಲಿ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ಸೊ ಆ್ಯಕ್ಚುಯೇಟರ್ಸಲ್ಲಿ ಬೇಸಿಕಲಿ ವಿ ನೀಡ್ ಪ್ರೆಷರ್, ರೈಟ್? ಸೊ ಇಟ್ ಆ್ಯಕ್ಟ್ಸ್ ಆನ್ ವಿಚ್ ಅಂತ ಕೇಳಿದರೆ ಪಾಸ್ಕಲ್ಸ್ ಲಾ. ಸೊ ಸೆಕೆಂಡ್ ಆಪ್ಷನ್ ನಂಬರ್ 3 ಓನ್ಲಿ 2 ಈಸ್ ಕರೆಕ್ಟ್. ಸೊ ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ? ವೆನ್ ಪ್ರೆಷರ್ ಈಸ್ ಅಪ್ಲೈಡ್ ಟು ಕನ್ಫೈನ್ಡ್ ಫ್ಲೂಯಿಡ್ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಇನ್ ಆಲ್ ಡೈರೆಕ್ಷನ್ಸ್ ಅಂತ ಹೇಳುತ್ತಲ್ವಾ, ರೈಟ್? 49ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎರಡು ಸ್ಟೇಟ್ಮೆಂಟು ರೀಸನ್ ಕೊಟ್ಟಿದ್ದಾರೆ. ಸೊ ಓದಿದರೆ ನಮಗೆ ಗೊತ್ತಾಗುತ್ತೆ. ಕರೆಕ್ಟ್ ಆನ್ಸರ್ ಇಸ್ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಓಕೆ. 50ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ನ್ಯಾನೋ ಟ್ರೈಬೋಲಾಜಿ ಅಂತ ಕೇಳಿದ್ದಾರೆ. ಇದಕ್ಕೆ ಸ್ಟೇಟ್ಮೆಂಟ್ಸ್ ಎಲ್ಲ ಓದಿದಾಗ ನಮಗೆ ಕರೆಕ್ಟ್ ಆಪ್ಷನ್ ಅಂತ ಯಾವ್ದು ಅನ್ಸುತ್ತೆ ಅಂದರೆ ಫಸ್ಟ್ ಆಪ್ಷನ್ 1 2 3 4 ಆ್ಯಂಡ್ 5 ಬಿಕಾಸ್ ಆಲ್ ದ 5 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. 51ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫೈರ್ ಟ್ಯೂಬ್ ಬಾಯ್ಲರ್ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಲೊಕೊಮೋಟಿವ್ ಬಾಯ್ಲರ್ ಈಸ್ ಕರೆಕ್ಟ್ ಆನ್ಸರ್. 52ನೇದು, ವಿಚ್ ಡಿವೈಸ್ ಈಸ್ ಯೂಸ್ಡ್ ಇನ್ ಥರ್ಮಲ್ ಪ್ಲಾಂಟ್ಸ್ ಟು ರೆಡ್ಯೂಸ್ ಲೆವೆಲ್ ಆಫ್ ಪೊಲ್ಯೂಷನ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಪ್ರೆಸಿಪಿಟೇಟರ್. ಪ್ರೆಸಿಪಿಟೇಟರ್ ಏನು ಮಾಡುತ್ತೆ? ಇಟ್ ರಿಮೂವ್ಸ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಫ್ರಮ್ ಗ್ಯಾಸಸ್ ಅಲ್ವಾ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 53ನೇದು, ಇನ್ ದ ಇಂಪಲ್ಸ್ ಟರ್ಬೈನ್ ದ ಸ್ಟೀಮ್ ಎಕ್ಸ್ಪ್ಯಾಂಡ್ಸ್. ಎಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ? ಇಟ್ ಎಕ್ಸ್ಪ್ಯಾಂಡ್ಸ್ ಇನ್ ದ ನಾಸಲ್. ಸೊ ಇನ್ ದ ನಾಸಲ್ ಇಟ್ ಕನ್ವರ್ಟ್ಸ್ ಥರ್ಮಲ್ ಎನರ್ಜಿ ಇಂಟು ಕೈನೆಟಿಕ್ ಎನರ್ಜಿ. ಓಕೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 54ನೇದು, ಇನ್ ವೇಪರ್ ಕಂಪ್ರೆಷನ್ ಸೈಕಲ್ ದ ಕಂಡೀಷನ್ ಆಫ್ ರೆಫ್ರಿಜರೆಂಟ್ ಈಸ್ ಸ್ಯಾಚುರೇಟೆಡ್ ಲಿಕ್ವಿಡ್. ಫಸ್ಟ್ ಆಪ್ಷನ್ ಆಫ್ಟರ್ ಪಾಸಿಂಗ್ ಥ್ರೂ ದ ಕಂಡೆನ್ಸರ್. ಅದಕ್ಕೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 55ನೇದು, ಫಾರ್ ವೆಲ್ಡಿಂಗ್ ಮೈಲ್ಡ್ ಸ್ಟೀಲ್ ದ ಫಾಲೋಯಿಂಗ್ ಆರ್ಕ್ ವೆಲ್ಡಿಂಗ್ ಈಸ್ ಮೋಸ್ಟ್ ಸೂಟಬಲ್ ಅಂತ ಕೇಳಿದ್ದಾರೆ. ಯಾವ್ದು ಸೂಟಬಲ್ ಅಂತಂದರೆ ಇಟ್ ಈಸ್ ಡಿ ಸಿ ಸ್ಟ್ರೇಟ್ ಪೊಲಾರಿಟಿ, ಸೆಕೆಂಡ್ ಒನ್. 56ನೇದು, ಚಿಪ್ಸ್ ವಿತ್ ಬಿಲ್ಟ್ ಅಪ್ ಎಡ್ಜಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ವೆನ್ ಮಷೀನಿಂಗ್ ಡಕ್ಟೈಲ್ ಮೆಟೀರಿಯಲ್ ಅಲ್ವಾ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 57ನೇದು, ಇನ್ ವಿಚ್ ಟೈಪ್ ಆಫ್ ಮಿಲ್ಲಿಂಗ್ ಮ್ಯಾಕ್ಸಿಮಮ್ ಫ್ರಿಕ್ಷನ್ ಈಸ್ ಕಾಸ್ಡ್. ಸೊ ಎಲ್ಲಿ ಮ್ಯಾಕ್ಸಿಮಮ್ ಫ್ರಿಕ್ಷನ್ ಇರುತ್ತೆ ಅಂದರೆ ಇಟ್ಸ್ ಫಸ್ಟ್ ಆಪ್ಷನ್ ಅಪ್ ಮಿಲ್ಲಿಂಗಲ್ಲಿ. ಯಾಕಂದರೆ ಕಟ್ಟರ್ ರೊಟೇಟ್ಸ್ ಅಗೇನೆಸ್ಟ್ ಡೈರೆಕ್ಷನ್ ಆಫ್ ವರ್ಕ್ ಪೀಸ್ ಅಲ್ವಾ. ಸೊ ಮ್ಯಾಕ್ಸಿಮಮ್ ಫ್ರಿಕ್ಷನ್ ವಿಲ್ ಬಿ ಪ್ರೊಡ್ಯೂಸ್ಡ್. 58ನೇದು, ಇಫ್ ದ ರಿಸಲ್ಟೆಂಟ್ ಆಫ್ ಟೂ ಈಕ್ವಲ್ ಫೋರ್ಸಸ್ ಹ್ಯಾಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಆಸ್ ಐದರ್ ಆಫ್ ದ ಫೋರ್ಸಸ್ ದೆನ್ ಆ್ಯಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್ ವಿಲ್ ಬಿ 120 ಡಿಗ್ರಿ. ಕರೆಕ್ಟ್ ಆನ್ಸರ್ ಇಸ್ 120 ಡಿಗ್ರಿ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಒನ್ 59ನೇದು, ಇಫ್ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಡ್ರಾನ್ ವಿತ್ ಟ್ರೂ ಲೆನ್ಸ್ the shape would be same and size is how much larger than actual isometric projection andre it is 22.5% larger. Okay. 60ನೇದು, machine having an efficiency greater than 50% is known as. Efficiency is output by input alva, which is having more than 50% andre it's a reversible engine. Okay. And ಯಾಕಂದರೆ ನಾನ್ ರಿವರ್ಸಿಬಲ್ ಇಂಜಿನಲ್ಲಿ ಲಾಸ್ ಲೈಕ್ ಬಿಕಾಸ್ ಆಫ್ ಲಾಸ್ ವಿ ಲೂಸ್ ಎನರ್ಜಿ ಅಲ್ವಾ, ಅದಕ್ಕೆ. ಓಕೆ, ನೆಕ್ಸ್ಟ್ ಒನ್, ಐಡಿಯಲ್ ಮಷಿನ್ ವಿಲ್ ಬಿ 100% ಅಲ್ವಾ. ಓಕೆ, 61st ಕ್ವೆಶನ್, ದ ಶಿಯರ್ ಫೋರ್ಸ್ ಡಯಾಗ್ರಾಮ್ ಆಫ್ ಕ್ಯಾಂಟಿಲಿವರ್ ಬೀಮ್ ಆಫ್ ಲೆಂತ್ L ಆ್ಯಂಡ್ ಕ್ಯಾರಿಂಗ್ ಅ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಆಫ್ W ಪರ್ ಯೂನಿಟ್ ಲೆಂತ್ ವಿಲ್ ಬಿ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ. 62ನೇದು, ವೆನ್ ಅ ಬೀಮ್ ಈಸ್ ಸಬ್ಜೆಕ್ಟೆಡ್ ಟು ಬೆಂಡಿಂಗ್ ಮೊಮೆಂಟ್ ದ ಸ್ಟ್ರೆಸ್ ಅಟ್ ಎನಿ ಪಾಯಿಂಟ್ ಈಸ್ ಡ್ಯಾಶ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ನ್ಯೂಟ್ರಲ್ ಆಕ್ಸಿಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಅದಕ್ಕೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 63ನೇದು, ವೆನ್ ದ ಶಾಫ್ಟ್ ಈಸ್ ಸಬ್ಜೆಕ್ಟೆಡ್ ಟು ಟಾರ್ಷನ್ ದ ಶಿಯರ್ ಸ್ಟ್ರೆಸ್ ಇನ್ಕ್ಲೂಡೆಡ್ ಇನ್ ದ ಶಾಫ್ಟ್ ವೇರೀಸ್ ಫ್ರಮ್. ಓಕೆ, ಯಾವಾಗ ಸೆಂಟರಲ್ಲಿ ಇಟ್ ವಿಲ್ ಬಿ 0 ಆ್ಯಂಡ್ ಇನ್ಕ್ರೀಸ್ ಆಗುತ್ತೆ ಅಟ್ ದ ಸರ್ಕಂಫರೆನ್ಸ್. ಸೊ
Third option, 0 at the center to maximum at the circumference is the correct answer. 64ನೇದು, a shaft of a diameter d is subjected to twisting moment T and bending moment M. If the maximum bending stress is equal to maximum shear stress developed, the M is equal to ಅಂತ ಕೇಳಿದರೆ correct answer is T/2, first option. 65ನೇದು, consider the following composite materials possess the nature of. ಯಾವ ನೇಚರ್ ಇರುತ್ತೆ ಕಂಪೋಸಿಟ್ ಮೆಟೀರಿಯಲಲ್ಲಿ ಅಂದರೆ ಹೋಮೋಜಿನಿಯಸ್ ಅಂತೂ ಅಲ್ಲ, ಯಾಕಂದರೆ ಮ್ಯಾಟ್ರಿಕ್ಸ್ ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ಡಿಫ್ರೆಂಟ್ ಇರೋದ್ರಿಂದ ಹೋಮೋಜಿನಿಯಸ್ ಆಗೋಕ್ಕಾಗಲ್ಲ. ಸೊ ಥರ್ಡ್ ಒನ್ ಎಲ್ಲೆಲ್ಲಿದೆ ಅಂತ ರಿಮೂವ್ ಮಾಡಿದರೆ 2 and 3 ಆಪ್ಷನ್ಸ್ ಆರ್ ಗಾನ್. ಉಳಿದಿರೋದು 1 and 4th ಒನ್. ಇದರಲ್ಲಿ ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿ, ಅನಿಸೋಟ್ರೋಫಿ ಇದೆ, ಫೋರ್ತಲ್ಲಿ ಹೆಟ್ರೋಜನಸ್ ಇದೆ. ಸೊ ಹೆಟ್ರೋಜನಿಯಸ್ ಇಸ್ ಕರೆಕ್ಟ್. ಸೊ ವಿ ಕ್ಯಾನ್ ಸೆ ಫೋರ್ತ್ ಆಪ್ಷನ್ 1 and 4 ಇಸ್ ಕರೆಕ್ಟ್. ಓಕೆ. ಆ್ಯಂಡ್ 66ನೇದು, ವೈಡ್ಲಿ ಯೂಸ್ಡ್ ಕಾಂಪೋಸಿಟ್ ಮೆಟೀರಿಯಲ್ಸ್ ಆರ್ ಅಂತ ಕೇಳಿದರೆ ಥರ್ಡ್ ಒನ್, ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ ಆರ್ ವೈಡ್ಲಿ ಯೂಸ್ಡ್. ಯಾಕೆ ಅಂತಂದರೆ ಬಿಕಾಸ್ ಆಫ್ ದೇರ್ ಲೈಟ್ ವೆಯ್ಟ್, ಹೈ ಸ್ಟ್ರೆಂತ್ ಆ್ಯಂಡ್ ಈಸ್ ಆಫ್ ಫ್ಯಾಬ್ರಿಕೇಶನ್. ಓಕೆ. 67ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್ ಇಸ್ ನಾಟ್ ಕಾಂಪೋಸಿಟ್ ಅಂತ ಕೇಳಿದರೆ ವುಡ್ ಈಸ್ ನಾಟ್ ಕಾಂಪೋಸಿಟ್, ಫೋರ್ತ್ ಆಪ್ಷನ್. ಯಾಕೆ? ಇಟ್ ಈಸ್ ಅ ನ್ಯಾಚುರಲ್ ಮೆಟೀರಿಯಲ್ ಅಲ್ವಾ, ಇಟ್ ಈಸ್ ನಾಟ್ ಅ ಕಾಂಪೋಸಿಟ್. ಫೋರ್ತ್ ಒನ್ ಇಸ್ ಕರೆಕ್ಟ್. 68ನೇದು, ಕನ್ಸಿಡರ್ ದ ಫಾಲೋಯಿಂಗ್ ದ ಆಟೋಮೇಟಿವ್ ಪಾರ್ಟ್ಸ್ ದಟ್ ಕ್ಯಾನ್ ಬಿ ಮೇಡ್ ಬೈ FRP includes. FRP ಅಂದರೆ ಫೈಬರ್ ರಿಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಅಲ್ವಾ. ಸೊ ಇಟ್ ಇನ್ಕ್ಲೂಡ್ಸ್ ಆಲ್ 1, 2, 3, 4 and 5. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 69ನೇದು, ಕನ್ಸಿಡರ್ ದ ಫಾಲೋಯಿಂಗ್ ದ ಪ್ರೊಡಕ್ಷನ್ ರೂಟ್ಸ್ ಫಾರ್ ಮೆಟಲ್ ಮ್ಯಾಟ್ರಿಕ್ಸ್ ಕಂಪೋಸಿಟ್ಸ್ ಈಸ್ ಆರ್ ಆರ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಥರ್ಡ್ ಒನ್ ಅಂದರೆ ಸ್ಕ್ವೀಸ್ ಕಾಸ್ಟಿಂಗ್ ವಿ ಯೂಸ್ ಇಟ್, ಆ್ಯಂಡ್ ಸ್ಪ್ರೇ ಕೋ ಡಿಪೋಸಿಷನ್ ಯೂಸ್ ಮಾಡ್ತೀವಿ, ಪೌಡರ್ ಮೆಟಲರ್ಜಿನೂ ಯೂಸ್ ಮಾಡ್ತೀವಿ. ಸೊ 3, 4, 5 ಎಲ್ಲಿದೆ ಆಪ್ಷನ್ ಚೆಕ್ ಮಾಡಿ. 3, 4 and 5 ಈಸ್ ಇನ್ ಥರ್ಡ್ ಒನ್. ಇದರಲ್ಲಿ ಫಸ್ಟ್ ಒನ್ ನಮ್ಗೆ ಗೊತ್ತಿಲ್ಲ ಅಂದ್ರೂ 3, 4, 5 ಒಟ್ಟಿಗೆ ಇರೋದ್ರಿಂದ ಥರ್ಡ್ ಆಪ್ಷನ್ ಯು ಕ್ಯಾನ್ ಟಿಕ್ ಹಿಯರ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 70ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ಸ್ ಕೊಟ್ಟು ಕರೆಕ್ಟ್ ಆಪ್ಷನ್ ಇಸ್ ಫೋರ್ತ್ ಒನ್, 1 and 3 ಓನ್ಲಿ. ಓಕೆ, 1 and 3 ಓನ್ಲಿ ಇಸ್ ಕರೆಕ್ಟ್. 71ನೇದು, ಇನ್ ಬ್ರಿನೆಲ್ ಹಾರ್ಡ್ನೆಸ್ ಟೆಸ್ಟ್ ಫಾರ್ ಫೆರಸ್ ಮೆಟಲ್ ದ ಲೋಡ್ ಶುಡ್ ಬಿ ಅಪ್ಲೈಡ್ ಫಾರ್ ಅ ಸೆಕೆಂಡ್ ಆಫ್ ಇಟ್ ಈಸ್ 30 seconds ಅಲ್ವಾ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 72ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಆಲ್ ಪ್ಯಾರಲಲ್ ಪ್ಲೇನ್ಸ್ ಹ್ಯಾವ್ ದ ಸೇಮ್ ಹ್ಯಾವ್ ದ ಡಿಫ್ರೆಂಟ್ ಮಿಲ್ಲರ್ ಇಂಡೈಸಸ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ರಾಂಗ್, ಯಾಕಂದರೆ ಇಟ್ ಕ್ಯಾನ್ ಆಲ್ಸೋ ಹ್ಯಾವ್ ಸೇಮ್ ಮಿಲ್ಲರ್ ಇಂಡೈಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ ಫಸ್ಟ್ ಇಸ್ ಫಾಲ್ಸ್, ಸೆಕೆಂಡ್ ಇಸ್ ಟ್ರೂ ಇಸ್ ದ ಕರೆಕ್ಟ್ ಆನ್ಸರ್. 73ನೇದು, TTT ಡಯಾಗ್ರಾಮ್. TTT ಡಯಾಗ್ರಾಮ್ ಅಂದರೆ ಟೈಮ್ ಟೆಂಪ್ರೇಚರ್ ಟ್ರಾನ್ಸ್ಫಾರ್ಮೇಷನ್ ಡಯಾಗ್ರಾಮ್, ಇಂಡಿಕೇಟ್ಸ್ ಟೈಮ್ ಆ್ಯಂಡ್ ಟೆಂಪ್ರೇಚರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಅಂತ ಕೇಳಿದ್ದಾರೆ. ಯಾವುದ್ರದ್ದು ಅಂತಂದರೆ ಸೆಕೆಂಡ್ ಆಪ್ಷನ್, ಆಸ್ಟಿನೈಟ್. ಓಕೆ. 74ನೇದು, ಇನ್ ದ ಫೇಸ್ ಡಯಾಗ್ರಾಮ್ ಓನ್ಲಿ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ಕನ್ಸಿಡರ್. ಯಾವ್ಯಾವ ಅಂದರೆ ಟೆಂಪ್ರೇಚರ್ ಆ್ಯಂಡ್ ಕಂಪೋಸಿಷನ್, ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್. 75ನೇದು, ಇನ್ ಕಂಪ್ರೆಷನ್ ಇಗ್ನಿಷನ್ ಇಂಜಿನ್ಸ್ ನಾಕಿಂಗ್ ಈಸ್ ಟೇಕ್ ಪ್ಲೇಸ್. ಓಕೆ, ನಾಕಿಂಗ್ ಟೇಕ್ಸ್ ಪ್ಲೇಸ್ ಎಲ್ಲಿ ಅಂತ ಕೇಳಿದರೆ ಅಟ್ ದ ಸ್ಟಾರ್ಟ್ ಆಫ್ ದ ಕಂಬಷನ್. ಯಾಕಂದರೆ ಇಟ್ ಈಸ್ ಡ್ಯೂ ಟು ರ್ಯಾಪಿಡ್ ಇಗ್ನಿಷನ್ ಆಫ್ ಫ್ಯೂಯಲ್ ಏರ್ ಮಿಕ್ಸ್ಚರ್. ಓಕೆ, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಇಲ್ಲಿ. 76ನೇದು, ರೇಷಿಯೋ ಆಫ್ ಬ್ರೇಕ್ ಥರ್ಮಲ್ ಎಫಿಷಿಯನ್ಸಿ ಟು ಏರ್ ಸ್ಟ್ಯಾಂಡರ್ಡ್ ಎಫಿಷಿಯನ್ಸಿ ಈಸ್ ಕಾಲ್ಡ್ ಆಸ್ ರಿಲೇಟಿವ್ ಎಫಿಷಿಯನ್ಸಿ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 77ನೇದು, ಇನ್ ಮಲ್ಟಿ ಸಿಲಿಂಡರ್ ಇಂಜಿನ್ಸ್ ಮೋಸ್ಟ್ ಟೆಸ್ಟ್ ಇಸ್ ಯೂಸ್ ಟು ಡಿಟರ್ಮೈನ್. ಏನು ಡಿಟರ್ಮೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ? ಇಂಡಿಕೇಟೆಡ್ ಪವರ್ ಅಲ್ವಾ. ಸೊ ಇಂಡಿಕೇಟೆಡ್ ಪವರ್ ಬೈ ಹೌ ವಿ ವಿಲ್ ಡೂ ದ್ಯಾಟ್? ಬೈ ಮೆಜರಿಂಗ್ ಪವರ್ ಔಟ್ಪುಟ್ ವೆನ್ ಈಚ್ ಸಿಲಿಂಡರ್ ಈಸ್ ಇಂಡಿವಿಜುವಲಿ ಡಿಸೇಬಲ್ಡ್, ರೈಟ್? ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 78ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಕೋಲ್ಸ್ ಹ್ಯಾಸ್ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಲಿಗ್ನೈಟ್, ಆಂಥ್ರಸೈಟ್, P2 ಮತ್ತು ಬಿಟುಮಿನಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರೋದಂದರೆ ಆಂಥ್ರಸೈಟ್ಗೆ. ಯಾಕೆ? ಬಿಕಾಸ್ ಆಫ್ ಹೈ ಕಾರ್ಬನ್ ಕಂಟೆಂಟ್ ಆ್ಯಂಡ್ ಲೋ ಮಾಯಿಶ್ಚರ್ ಅಲ್ವಾ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 79, ಪ್ರೈಮರಿ ಏರ್ ಈಸ್ ಯೂಸ್ ಟು. ಸೊ ಇಟ್ ಈಸ್ ಯೂಸ್ ಟು ಪ್ರೊವೈಡ್ ಏರ್ ಅರೌಂಡ್ ಬರ್ನರ್ಸ್ ಫಾರ್ ಗೆಟಿಂಗ್ ಆಪ್ಟಿಮಮ್ ಕಂಬಷನ್. ಓಕೆ, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. So primary air is used to provide necessary oxygen for combustion around the burners. Okay. 80ನೇದು, economizer is used to heat. ಏನು ಹೀಟ್ ಮಾಡೋಕ್ಕೆ ಯೂಸ್ ಮಾಡುತ್ತೆ ಅಂದರೆ ಥರ್ಡ್ ಆಪ್ಷನ್, ಫೀಡ್ ವಾಟರ್. Economizer is used to heat feed water by recovering heat from flue gases, improving the efficiency of the boiler.
ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 81ನೇದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಫ್ಲೈವೀಲ್ ಆ್ಯಂಡ್ ಗವರ್ನರ್. ಓಕೆ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಚ್ ಆಫ್ ದೆಮ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಎ ಸಿ ಡಿ ಆರ್ ಟ್ರೂ. ಓಕೆ, 82ನೇದು ಫಾರ್ ಕಂಪ್ಲೀಟ್ ಬ್ಯಾಲೆನ್ಸಿಂಗ್ ಆಫ್ ರೆಸಿಪ್ರೊಕೇಟಿಂಗ್ ಪಾರ್ಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ ಇಸ್ ಸಫಿಷಿಯಂಟ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಒನ್. ಬೋತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಫೋರ್ಸ್ ಆ್ಯಂಡ್ ಕಪಲ್ ಪಾಲಿಗನ್ಸ್ ಆರ್ ಎನ್ಕ್ಲೋಸ್ಡ್. 83ನೇದು ವಿಚ್ ಆಫ್ ದೆಮ್ ಇಸ್ ರಾಂಗ್ ಅಂತ ಕೇಳಿದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟು ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಒನ್. ಯಾಕಂದರೆ ಫೋರ್ತ್ ಏನಿದೆ, ದ ಮೋಡ್ ಆಫ್ ವೈಬ್ರೇಷನ್ ಹ್ಯಾವಿಂಗ್ ದ ಹೈಯೆಸ್ಟ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಇಸ್ ಪ್ರಿನ್ಸಿಪಲ್ ಮೋಡ್ ಆಫ್ ವೈಬ್ರೇಷನ್ ಅಂತ ಕೇಳಿದ್ದಾರೆ. ಇಟ್ ಈಸ್ ನಾಟ್ ನೆಸೆಸರಿಲಿ ಪ್ರಿನ್ಸಿಪಲ್ ಮೋಡ್ ಆಫ್ ವೈಬ್ರೇಷನ್. ಓಕೆ, ಡಿ ಈಸ್ ಫೋರ್ತ್ ಒನ್ ಈಸ್ ಕರೆಕ್ಟ್. 84ನೇದು ಪ್ರಾಬ್ಲಮ್ ಇದೆ. ಸೊ ವೆನ್ ವಿ ಸಾಲ್ವ್ ಇಟ್ ವಿ ಗೆಟ್ ಆಸ್ H is equal to 8 mm. 84ನೇದಕ್ಕೆ ಸರ್ಕ್ಯುಲರ್ ಶಾಫ್ಟ್ ಪ್ರಾಬ್ಲಮ್ಗೆ H is equal to 8 mm is correct answer. 85ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರಿಮಿಟಿವ್ ಇನ್ CAD ಸಾಲಿಡ್ ಮಾಡಲಿಂಗ್. ಪ್ರಿಮಿಟಿವ್ ಯಾವುದಿದೆ? ಸೊ ವಿ ನೋ ದ್ಯಾಟ್ ಪ್ರಿಮಿಟಿವ್ ಶೇಪ್ಸ್ ಆರ್ ಕ್ಯೂಬ್ಸ್, ಸಿಲಿಂಡರ್ಸ್, ಸ್ಪಿಯರ್ಸ್ ಅಲ್ವಾ. ಸೊ ಸ್ಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್, ಫೋರ್ತ್ ಒನ್. 86ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಅಸಂಪ್ಷನ್ ಆಫ್ ಸ್ಟ್ರಾಬೆಕ್ಸ್ ಇಕ್ವೇಷನ್ ಟು ಫೈಂಡ್ ದ ಸ್ಟ್ಯಾಟಿಕ್ ಲೋಡ್ ಕೆಪಾಸಿಟಿ ಆಫ್ ಬಿಯರಿಂಗ್ ಅಂತ ಹೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್. ದ ರೇಸಸ್ ಆರ್ ನಾಟ್ ರಿಜಿಡ್ ಆ್ಯಂಡ್ ರಿಟೈನ್ ದೇರ್ ಸರ್ಕ್ಯುಲರ್ ಶೇಪ್. ಇಲ್ಲಿ ಕ್ವಶನಲ್ಲಿ ನೋಡಿ, ಫಾಲೋಯಿಂಗ್ ನಾಟ್ ಆ್ಯನ್ ಎಕ್ಸಂಪ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾಟ್ ಆ್ಯನ್ ಅಸಂಪ್ಷನ್ ಅಂತ ಕೇಳಿದ್ದಾರೆ. ಸ್ಟ್ರೈಬೆಕ್ಸ್ ಇಕ್ವೇಷನಲ್ಲಿ ಏನು ಅಸ್ಯೂಮ್ ಮಾಡ್ತಾರೆ? ಇಟ್ ಅಸ್ಯೂಮ್ಸ್ ದಟ್ ರೇಸಸ್ ಆರ್ ರಿಜಿಡ್ ಅಲ್ವಾ. ಇಲ್ಲಿ ನಾನ್ ರಿಜಿಡ್ ಅಂತ ಕೊಟ್ಟಿರೋದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಯು ಕ್ಯಾನ್ ಎಲಿಮಿನೇಟ್. ಓಕೆ, 87ನೇದು ಅಗೇನ್ ಮ್ಯಾಚ್ ದ ಫಾಲೋಯಿಂಗ್. ಮೆಜರಿಂಗ್ ಡಿವೈಸ್ ಮತ್ತು ಮೆಜರಿಂಗ್ ಪ್ಯಾರಾಮೀಟರ್ಸ್ ಕೇಳಿದ್ದಾರೆ. ಸೊ ವೆನ್ ವಿ ಮ್ಯಾಚ್ ದೆಮ್ ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಒನ್. 3, 4, 2, 1. 88ನೇದು ಸೆನ್ಸಿಟಿವಿಟಿ ಆಫ್ ಅ ಸ್ಟ್ರೈನ್ gauge is defined as. It is defined as ratio of fractional resistance change of the wire to longitudinal strain. First option is correct. 89ನೇದು which of the following failure theories is represented as an ellipse graphically for the case of static loading ಅಂತ ಕೇಳಿದರೆ. ಫಸ್ಟ್ ಒನ್ ವಾನ್ ಮೈಸಸ್ ಹೆಂಕಿ ಥಿಯರಿ. 90ನೇದು ಎಕ್ಸಾಂಪಲ್ ಆಫ್ ಶಾಫ್ಟ್ ಸಬ್ಜೆಕ್ಟೆಡ್ ಟು ಬೆಂಡಿಂಗ್ ಆ್ಯಂಡ್ ಟಾರ್ಷನ್ ಓನ್ಲಿ ಆರ್ ದೋಸ್ ಕ್ಯಾರಿಂಗ್. ಸೊ ಆಲ್ ಆಫ್ ದೆಮ್. ಓಕೆ, ಸ್ಪರ್ ಗೇರ್ಸ್, ವಿ ಬೆಲ್ಟ್ ಶೇವ್ಸ್ ಆ್ಯಂಡ್ ಚೈನ್ ಸ್ಪ್ರಾಕೆಟ್ಸ್ ಆಲ್ ಕರೆಕ್ಟ್. ಅದಕ್ಕೆ ಆಲ್ ಆಫ್ ದ ಅಬೋ ಅಂತ ಹೇಳ್ಬೋದು. 91ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪಾರ್ಟ್ ಆಫ್ ಇಂಟರ್ನಲ್ ಎಕ್ಸ್ಪ್ಯಾಂಡಿಂಗ್ ಟು ಶೂ ಬ್ರೇಕ್ ಅರೇಂಜ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ನಾಟ್ ಅ ಪಾರ್ಟ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 92ನೇದು ಇಫ್ ಅ ಲುಬ್ರಿಕೇಟೆಡ್ ಬೇರಿಂಗ್ ಸಿಸ್ಟಮ್ ಈಸ್ ಏಬಲ್ ಟು ಆಪರೇಟ್ ಅಂಡರ್ ದ ಅಪ್ಲೈಡ್ ಲೋಡ್ಸ್ ವಿತ್ ನೋ asperitic contacts between the two moving surfaces, the lubricant oil film is called as ಅಂತ ಕೇಳಿದರೆ called a thick film. Okay, thick film lubricant ensures no direct contact between moving surfaces providing smooth operation. Second option is correct. 93ನೇದು pulley is driven by again problem ಕೇಳಿದ್ದಾರೆ. So when we solve it, see when the mass of the belt and the maximum tension are doubled, the speed of transmitting the greatest power is halved ಅಲ್ವಾ. ಸೊ ಅದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಇಟ್ ಈಸ್ ಹಾಫ್ಡ್. ಸೊ 24/2 ಇಸ್ 12 ಮೀಟರ್ ಪರ್ ಸೆಕೆಂಡ್. 94ನೇದು ಅಗೇನ್ ಅಸರ್ಷನ್ ಮತ್ತು ರೀಸನ್ ಕೊಟ್ಟಿದ್ದಾರೆ. ಸೊ ಬ್ರೇಕ್ ಈವನ್ ಪಾಯಿಂಟ್ಗೆ ಕರೆಕ್ಟ್ ಆನ್ಸರ್ ಇಸ್ ಎ. ಅಸರ್ಷನ್ ಇಸ್ ಟ್ರೂ ಬಟ್ ರೀಸನ್ ಈಸ್ ಫಾಲ್ಸ್. ರೀಸನ್ ಯಾಕೆ ಫಾಲ್ಸ್ ಅಂದರೆ ಇಲ್ಲೇನು ಹೇಳಿದ್ದಾರೆ? at this point the organization will have maximum profit with no loss ಅಂತ ಕೇಳಿದ್ದಾರೆ. ನಾಟ್ ನೆಸೆಸರಿಲಿ ಮ್ಯಾಕ್ಸಿಮಮ್ ಪ್ರಾಫಿಟ್, ಇಟ್ ಜಸ್ಟ್ ಕವರ್ಸ್ ದ ಕಾಸ್ಟ್ ಅಷ್ಟೇ. ಓಕೆ, 95ನೇದು ಅಗೇನ್ ಅಸರ್ಷನ್ ರೀಸನ್ ಕ್ವಶನ್ನು. ಆನ್ಸರ್ ಇಸ್ ಫಸ್ಟ್ ಒನ್. ಬೋತ್ ಆರ್ ಕರೆಕ್ಟ್ ಆ್ಯಂಡ್ ರೀಸನ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಓಕೆ, 96ನೇ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. Consider the following statements are correct related to chemical machining process ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ 1, 2, 3, 4. ಅದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂದರೆ ಥರ್ಡ್ ಆಪ್ಷನ್ 1, 3 and 4 ಕರೆಕ್ಟ್. 1, 3 and 4 ಕರೆಕ್ಟ್. ಯಾಕಂದರೆ ಇಟ್ ಈಸ್ ನಾಟ್ ನೆಸೆಸರಿಲಿ ಮೋಸ್ಟ್ ಡಿಫಿಕಲ್ಟ್ ಟು ಮಷಿನ್. ಮೋಸ್ಟ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಎಲಿಮಿನೇಟ್ ಸೆಕೆಂಡ್ ಒನ್. ಓಕೆ, 96ನೇದಕ್ಕೆ ಥರ್ಡ್ ಒನ್ ಇಸ್ ಕರೆಕ್ಟ್ ಆನ್ಸರ್. 97ನೇದು ಅಗೇನ್ ದೇ ಹ್ಯಾವ್ ಗಿವನ್ problem here. When you solve it using this formula, lead time is equal to setup time plus operation time plus non operation time into number of operations ಮಾಡಿದರೆ 110 hours ಸಿಗುತ್ತೆ.
ಓಕೆ. 98ನೇ ಕ್ವಶನ್ ಅಸರ್ಷನ್ ರೀಸನಿಂಗ್ ABC ಇದರದ್ದು ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್. ಬೋತ್ ಅಸರ್ಷನ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. 99ನೇದು ದ ಟೈಪ್ಸ್ ಆಫ್ ಆಟೋಮೇಷನ್ ರಿಲೇಟಿವ್ ಟು ಪ್ರೊಡಕ್ಷನ್ ಕ್ವಾಂಟಿಟಿ ಆ್ಯಂಡ್ ಪ್ರೊಡಕ್ಷನ್ ವೆರೈಟಿ ಆರ್ ಗಿವನ್ ಬಿಲೋ. ಸೊ 4 ಕೊಟ್ಟು ಚೂಸ್ ಕರೆಕ್ಟ್ ಫ್ರಮ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಈಸ್ ಫಸ್ಟ್ ಒನ್, ಆಲ್ ಆಫ್ ದೆಮ್. 100 ಕ್ವೆಶನ್ನಿಗೆ ಅಸರ್ಷನ್ ರೀಸನಿಂಗ್ ಕ್ವಶನ್ ಅಗೇನ್. ಸೊ ಇದರಲ್ಲಿ ಅಸರ್ಷನ್ ಕರೆಕ್ಟ್ ಇದೆ, ರೀಸನ್ ಫಾಲ್ಸ್ ಇದೆ. ಯಾಕಂದರೆ ರೀಸನಲ್ಲಿ ಆಟೋಮೇಟೆಡ್ ಗೈಡಿಂಗ್ ವೆಹಿಕಲ್ ಸಿಸ್ಟಮ್ಸ್ ಆರ್ ನಾಟ್ ಸೂಟಬಲ್ ಫಾರ್ ಹ್ಯಾಂಡ್ಲಿಂಗ್ ಅಂತ ಕೇಳಿದ್ದಾರೆ, ಬಟ್ ದೇ ಆರ್ ಸೂಟಬಲ್ ಫಾರ್ ಹ್ಯಾಂಡ್ಲಿಂಗ್ ಪ್ರೊಡಕ್ಷನ್ ಆ್ಯಂಡ್ ಮಿಕ್ಸ್ಡ್ ಮಾಡೆಲ್ ಪ್ರೊಡಕ್ಷನ್ ಅಲ್ವಾ. ಸೊ ದಿಸ್ ಈಸ್ ರಾಂಗ್. ಆವಾಗ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಆಲ್ಮೋಸ್ಟ್ ನಾನು ಚೆನ್ನಾಗಿ ಬೇರೆ ಬೇರೆ ಬುಕ್ಸ್ ಮತ್ತು ಡಿಫ್ರೆಂಟ್ ಸೋರ್ಸಸ್ ಸರ್ಚ್ ಮಾಡಿ ಕರೆಕ್ಟ್ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಫ್ ದೆರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್ ಇನ್ ಅ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ವೇ. ಓಕೆ, ಸೊ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ನಿಮಗೆ ಆನ್ ಟೈಮ್ ತಲುಪ್ತಾ ಇರಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್.